ರಾಜಧಾನಿ ಬೆಂಗಳೂರನ್ನ ಕರ್ನಾಟಕದ ಅಕ್ಷಯ ಪಾತ್ರೆ ಅಂತ ಕರೆಯಲಾಗುತ್ತೆ. ಕಾರಣ ಇದರಲ್ಲಿ ಬರುವಂಥ ಬೆಂಗಳೂರಿನಲ್ಲಿ ಬರುವಂಥ ಟ್ಯಾಕ್ಸ್ ಆಗಿರಬಹುದು, ಆದಾಯ ಆಗಿರಬಹುದು, ಇಡೀ ದೇಶಕ್ಕೆ ಗೊತ್ತಿದೆ. ಇಡೀ ವಿಶ್ವ ಒಂದು ಗ್ರಾಮ ಆದರೆ ಆ ಗ್ರಾಮಕ್ಕೆ ರಾಜಧಾನಿ ಬೆಂಗಳೂರು ಅಂತ ಹೇಳ್ತಾರೆ. ಬಟ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಏನು ಸಮಸ್ಯೆ ಈಗ ಅಂತ ಹೇಳಿದ್ರೆ ರಸ್ತೆ ಗುಂಡಿ ಸಮಸ್ಯೆ, ಕಸದ ಸಮಸ್ಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಅವರು ಬಯೋಕಾನ್ ಪಾರ್ಕ್ಗೆ ಚೀನಾದಿಂದ ವಿದೇಶಿ ಉದ್ಯಮಿಯೊಬ್ಬರು ಬಂದಿದ್ದರಂತೆ. ಈ ಸಂದರ್ಭದಲ್ಲಿ ಇಲ್ಲಿನ ಹದಗೆಟ್ಟಿರುವಂಥ ರಸ್ತೆಗಳು ಜೊತೆಗೆ ಕಸವನ್ನು ನೋಡಿ ಪ್ರಶ್ನೆ ಮಾಡಿದ್ರಂತೆ. ಪ್ರಶ್ನೆ ಮಾಡಿ ಕೇಳಿದ್ರಂತೆ, ಯಾಕೆ ಇಲ್ಲಿ ರಸ್ತೆಗಳು ಇಷ್ಟೊಂದು ಕೆಟ್ಟದಾಗಿದೆ, ಯಾಕೆ ಕಸ ಇದೆ, ಇಲ್ಲಿ ಕರ್ನಾಟಕದಲ್ಲಿ ಹೂಡಿಕೆದಾರರನ್ನು ಮತ್ತು ಹೂಡಿಕೆಯನ್ನು ಇಲ್ಲಿನ ಸರ್ಕಾರ ಬೆಂಬಲಿಸಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರಂತೆ. ಇದನ್ನು ಪ್ರಸ್ತಾಪಿಸಿ ತಮ್ಮ ಟ್ವೀಟನ್ನು CM ಸಿದ್ದರಾಮಯ್ಯನವರು, DCM ಶಿವಕುಮಾರ್, ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಗಮನಿಸ್ತಾ ಇದ್ದೀರಾ ಟ್ವೀಟಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ. ಒಂದು ಕಡೆ ಆಕ್ರೋಶ, ಮತ್ತೊಂದು ಕಡೆ DCM ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ, ನೋಡಿ, ಬೆಂಗಳೂರು ಲಕ್ಷಾಂತರ ಜನರಿಗೆ ಯಶಸ್ಸನ್ನು ಕೊಟ್ಟಿದೆ. ತನ್ನದೇ ಆದ ಸ್ಥಾನಮಾನ ಬೆಂಗಳೂರಿಗಿದೆ. ಆದರೆ ಬೆಂಗಳೂರು ನಗರಕ್ಕೆ ಟೀಕೆ, ವಿಮರ್ಶೆ ಸಲ್ಲದು. ರಸ್ತೆ ದುರಸ್ತಿಗಾಗಿ ಈಗಾಗಲೇ 1100 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಲಾಗಿದೆ ಅಂತ ಹೇಳಿ DCM ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟರು. ಮತ್ತೊಂದು ಕಡೆ IT-BT ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಕಿರಣ್ ಮಜುಂದಾರ್ ಆಗಿರಬಹುದು, ಮೋಹನ್ ದಾಸ್ ಪೈ ಆಗಿರಬಹುದು, ಅವರು ಫೋನ್ ಮಾಡಿ ನಮ್ಮ ಬಳಿ ಮಾತನಾಡಬಹುದು. ಎಲ್ಲರೂ ಕೂಡ ಅವರವರ ಪಾತ್ರವನ್ನು ನಿರ್ವಹಿಸಿದರೆ ರಾಜ್ಯಕ್ಕೆ ಒಳ್ಳೆಯದು. ಕಸ ಹಾಕೋರು ಯಾರು, ಮೇಲಿಂದ ಬಂದು ಬೀಳುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು, MB ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಬೆಂಗಳೂರಿನ ಬಗ್ಗೆ ನೋಡಿ, ನಾನು ಬರೇ ಕಿರಣ್ ಮಜುಂದಾರ್ ಅವರಿಗೆಲ್ಲ ಎಲ್ಲರೂ ಕೂಡ ಈಗ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ, ಹಿಂದೆ ನಾನು ಇವಾಗಿಂದಲ್ಲ, ಯಾವುದೇ ಸರ್ಕಾರ ಬಂದ್ರು, ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಇವರೆಲ್ಲರೂ ಇರ್ತಾರೆ. ಮೋಹನ್ ದಾಸ್ ಪೈ ಅವ್ರು ಇರ್ಬೋದು, ಕಿರಣ್ ಮಜುಂದಾರ್ ಅವ್ರು ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟರ್ ಏನು ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ ಇಲ್ಲಿ ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ. ಅವ್ರು ಯಾವಾಗಲೂ ಎಲ್ಲ ಟಾಸ್ಕ್ ಫೋರ್ಸಲ್ಲೂ ಇರ್ತಾರೆ. ಅವ್ರ ಸಲಹೆ ಸ್ವೀಕಾರ ಮಾಡಿದ್ದೀವಲ್ಲ. ಇವತ್ತು ಎಷ್ಟೊಂದು ನಮ್ಮ ನೀತಿಗಳಿರ್ಬೋದು, ಯೋಜನೆಗಳಿರ್ಬೋದು, ಅವರ ಸಲಹೆ ಮೇರೆಗೆ ಆಗಿದೆ. ಸೊ ಇದನ್ನು ಕೂಡ ಅವ್ರು ಏನು ಮಾಡ್ತಾರೆ. ಈಗ ನಾವು ಯಾರಿಗೂ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಲ್ಲ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಡಿ, ಅದು ಮಾಡಿಬಿಡಿ, ವಿ ಆರ್ ಆಲ್ ಜಸ್ಟ್ ಅ ಫೋನ್ ಕಾಲ್ ಅವೇ. ಫೋನ್ ಮಾಡಿದ್ರೆ ನಮಗೆ ಮಾತಾಡ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ಆದರೆ ನೀವು ಹೇಳ್ದಂಗೆ ನಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು, ಸ್ವಲ್ಪ ಎಲ್ಲ ಇದರಲ್ಲೂ ಸಮಸ್ಯೆ ಇರ್ತವೆ. ಇದು ನಂದು, ಇದು ನಮ್ಮದು ಅಂತ ಇಟ್ಕೊಂಡು ಆ ಭಾವನೆನಲ್ಲಿ ಹೋದ್ರೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬೆಂಗಳೂರಿನ ಬಗ್ಗೆ ನೋಡಿ, ನಾನು ಕಿರಣ್ ಮಜುಂದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ನಲ್ಲಿ ಟೆಕ್ನಾಲಜಿಲಿ ಅವರು ಕಾಣ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವ್ರು ಎಲ್ಲವನ್ನು ಕೂಡ ಕೊಟ್ಟಿದೆ. ಇಟ್ ಇಸ್ ಮ್ಯೂಚುವಲ್. ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಬಹಳ ದೊಡ್ಡ ರೀತಿ, ಮೊನ್ನೆ ನೀವು ಬರೀ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲನೂ ಕೂಡ ನೋಡಿದ್ದೀವಿ. ಆದ್ರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಅಲ್ಲಿ ಭೀಮಾ ಇದರಲ್ಲಿ ಫ್ಲಡ್ ನಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲಿ ದಿವಸ ಈಗಾಗಲೇ ಕಿರಣ್ ಮಜುಂದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂತೆ ಕೆಲಸ ಮಾಡಿ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ದಿವಸ ಅವ್ರು ಮಾಡ್ಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ದಿವಸ ಇಷ್ಟೆಲ್ಲ ಗುಂಡಿಗಳು ದಿವಸ ಆಗಿದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ, ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದೀವಿ. ಬಹಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೀವಿ. ಲಂಡನ್ದಲ್ಲಿ 2 ಮೈಲ್ ಹೋಗ್ಬೇಕು ನನಗೆ 2.5 ಗಂಟೆ ತಗೋದು. ಲಂಡನ್ದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕನ್ಸುಲ್ ಜನರಲ್ಗೆ ಮನೆಗೆ ಹೋಗ್ಬೇಕಾದ್ರೆ 2.5 ತಾಸು ಟೈಮ್ ತಗೋದು. ಹೀಗೆ ಇದು ವೆರಿ ಗ್ರೋಯಿಂಗ್ ಸಿಟಿ. ಇವತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಹೊರಗಿನ ಬಂದಂತವ್ರು, ಅವರು ನಮ್ಮ ಮಕ್ಕಳೇನೆ. ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು, ಗುಜರಾತ್ನಿಂದ ಬಂದಿರ್ಬೋದು, ತಮಿಳುನಾಡು ಬಂದಿರ್ಬೇಕು, ಆಂಧ್ರ ಪ್ರದೇಶ ಬಂದಿರ್ಬೋದು, ಎಲ್ಲ ಈ ಪರ್ಟಿಕ್ಯುಲರ್ಲಿ IT ಸೆಕ್ಟರ್ ನಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಗಂಡ ಹೆಂಡತಿ ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ತಗೋತಾರೆ, ಅವ್ರ ಸ್ಯಾಲರಿಯಲ್ಲಿ EMI ಕೊಡ್ತಾರೆ, ಒಂದು ಕಾರ್ ತಗೋತಾರೆ. ಹೀಗಾಗಿ ಪ್ರೆಷರ್ ಆನ್ ಬೆಂಗಳೂರು ಇರ್ತಿದೆ.
ಇದ್ರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಿ ಅಂತಲ್ಲ, ಆ ಕೆಲಸವನ್ನು ಮಾಡ್ತಾ ಇದೀವಿ. ಅದಕ್ಕೆ ಕಿರಣ್ ಮಜುಮ್ದಾರ್ ಅವ್ರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಅವರು ಕೂಡ CSR ನಲ್ಲಿ ಒಂದ್ ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡ್ಲಿ, ಒಂದ್ ಸ್ವಲ್ಪ ಅದೇ ಕೆಲಸ ನಡೆದಿದೆ ಹೀಗಾಗಿ ಅವರು ಪದೇ ಪದೇ ಮಾಡ್ತಾರೆ. ಬಿಜೆಪಿ ಬಗ್ಗೆ ಮಾತಾಡೋದಿಲ್ಲ, ಬರೀ ಕಾಂಗ್ರೆಸ್ ಸರ್ಕಾರದ ಬಗ್ಗೆನೇ ಮಾತಾಡ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಮಾತಾಡ್ತಾನೆ ಇಲ್ಲ, ಟ್ವೀಟೇ ಮಾಡ್ತಿರ್ಲಿಲ್ಲ ಅವರು. ಕಾಂಗ್ರೆಸ್ ಬಗ್ಗೆ ಈ ಸರ್ಕಾರ ಇದ್ದಾಗ ಮಾಡ್ತಾರೆ. ಅವರು ಆಸ್ ಎ ಉದ್ಯಮದಾರ, ನಗರದ ಪ್ರಜೆಯಾಗಿ ಯಾವ ಸರ್ಕಾರ ತಪ್ಪು ಮಾಡಿದ್ರು ಕೂಡ ಟೀಕೆ ಮಾಡಬೇಕು, ಟೀಕೆ ಮಾಡೋ ಹಕ್ಕಿದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಸರ್ಕಾರದ ಬಗ್ಗೆ ಹೆಚ್ಚು ಟೀಕೆ ಮಾಡೋದು ಸರಿ ಇದೆ. ಯಾರನ್ನ ಕಾಮೆಂಟ್ ಮಾಡಿದಾಗ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು, ಪಾಸಿಟಿವ್ ಆಗಿ ತಗೊಂಡು ಚಾಲೆಂಜ್ ಆಗಿ ಕೆಲಸ ಮಾಡಿ ತೋರಿಸ್ಬೇಕು. ರಸ್ತೆ ಗುಂಡಿ ಇರಬೇಕು, ರಸ್ತೆ ಗುಂಡಿ ಮುಚ್ಚುವಂತ ಜವಾಬ್ದಾರಿ ಮಹಾನಗರ ಪಾಲಿಕೆದು. ಆ ಮಹಾನಗರ ಪಾಲಿಕೆ ಸರ್ಕಾರ ಕಂಟ್ರೋಲ್ ಇದೆ, ಸರ್ಕಾರದ ಜವಾಬ್ದಾರಿ ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾವೇ ಪ್ರೆಸ್ ಮಾಡಿದೀವಿ, ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹುಬ್ಳಿಗಳಲ್ಲಿ 16-17 ಜನ ತೀರೋಗುತ್ತೆ. ನಾನೇ ಇಲ್ಲೇ ಕೂತು ಇಲ್ಲಿ ಕೂತಿರ್ಲಾಗ ಕೋರ್ಟ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಅವರು ಮಾತನಾಡಿದರು. ಉದ್ಯಮಿಗಳು ಸರ್ಕಾರದ ಮುಖಕ್ಕೆ ಮಂಗಳ ಆರತಿಯನ್ನು ಎತ್ತಿದ್ದಾರೆ. ರಾಜ್ಯದ ಉದ್ಯಮಿಗಳಿಗೆ ಬೆಂಗಳೂರು ಬಿಟ್ಟು ಹೋಗಿ ಯಾವಾಗ ಹೇಳ್ತೀರಾ ಅಂತ ಹೇಳಿ DK ಶಿವಕುಮಾರ್ಗೆ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದರು. ಇನ್ನು JDS ಕೂಡ ಟ್ವೀಟ್ ಮಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಆರ್ ಅಶೋಕ್ ಅವರು ಏನು ಮಾತನಾಡಿದ್ರು ನೋಡ್ಕೊಬನ್ನಿ. ಓದ್ತೀನಿ, ಅದನ್ನು ಬರ್ತಾ ಇದ್ದೀನಿ. ಎರಡು ಕಿರಣ್ ಮಜುಮ್ದಾರ್. I had an overseas business visitor to the Biocon Park who said, "Why are the roads so bad? Why are the roads so bad? And why is there is so much of garbage around? Does not the government want to support investment? I have just come for China and I cannot understand why India cannot get its act together, especially when the wind are favorable." ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕಾ ಇವರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಕ್ಕಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ? ಈ ಸರ್ಕಾರಕ್ಕೆ ಮಕ್ಕಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನಾನು ತ್ರಿಬಲ್ ಅನ್ಕೊಂಡಿದ್ದೀನಿ. ಅವರು ಹೇಳಿದ್ರು, ಯಾರಿಗೆ? ಬ್ಲ್ಯಾಕ್ ಬಗ್ಸ್ಗೆ. ಇಷ್ಟ ಇದ್ರೆ ಇರ್ರಿ, ಕಷ್ಟವಾದರೆ ಔಟ್ ಅಂದರು. ಅದು ಹೇಳಬೇಕು, ಅದು ನಾನು ಮೆಚ್ಚಬೇಕಾಗಿದ್ದು. ಅಶ್ವಥ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದರೆ, ಬ್ಲ್ಯಾಕ್ ಬಗ್ಸ್ಗೆ ಹೇಳಿದ್ರು, ಇದ್ರೆ ಇರ್ರಿ, ಹೋದ್ರೆ ಹೋಗ್ರಿ ಅಂದರು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಅದೇ ಸೇಮ್ ಡೈಲಾಗನ್ನು ಕಿರಣ್ ಮಜುಮ್ದಾರ್ಗೆ ಯಾವಾಗ ಹೇಳ್ತೀರಾ? ಇದೇ ಡೈಲಾಗ್ ಹೊಡಿಬೇಕಲ್ಲ. ಅವ್ರಿಗೆ ಹೋಗು ಅಂತ ಹೇಳಿದ್ರಲ್ಲ, ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು